ಬಸ್ನ ಕಿಟಕಿ ಸೀಟ್ಗಾಗಿ ಕಿತ್ತಾಡಿಕೊಂಡು ಅಪರಿಚಿತ ಯುವಕರು ಕಾಲೇಜು ವಿದ್ಯಾರ್ಥಿಗೆ ಹರಿತವಾದ ಆಯುಧದಿಂದ ಇರಿದ ಘಟನೆ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ನ ಕಿಟಕಿ ಸೀಟ್ಗಳಿಗೆ ಕಾಲೇಜು ವಿದ್ಯಾರ್ಥಿಯೊಂದಿಗೆ ಅಪರಿಚಿತ ಯುವಕರು ಜಗಳಕ್ಕಿಳಿದು ಜಗಳ ವಿಕೋಪಕ್ಕೆ ಹೋಗಿ ವಿದ್ಯಾರ್ಥಿ ಎದೆಗೆ ಹರಿತವಾದ ಆಯುಧದಿಂದ ಇರಿದು ಪರಾರಿಯಾಗಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿ ಬೆಳಗಾವಿ ತಾಲೂಕಿನ ಪಂತ ಬಾಳೆಕುಂದ್ರಿ ಗ್ರಾಮದ ಮಾಜ್ ಸಣದಿಗೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಸ್ಪತ್ರೆಗೆ ಡಿಸಿಪಿ ರೋಹಣ ಜಗದೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಂತ ಬಾಳೆಕುಂದ್ರಿಯಿಂದ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬರುವವರೆಗೂ ಜಗಳವಾಡಿ ಅಪರಿಚಿತರು ಹರಿತವಾದ ಆಯುಧದಿಂದ ಇರಿದಿದ್ದಾರೆ. ಈಗಾಗಲೇ ಬಸ್ ಪತ್ತೆಯಾಗಿದ್ದು ಅಪರಿಚಿತರನ್ನು ಪತ್ತೆ ಮಾಡಲು 3 ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಎಂದು ಇನ್ನು ನ್ಯೂಸ್ಗೆ ಮಾಹಿತಿ ನೀಡಿದರು. ಇದನ್ನ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿಬಿಟಿ ಅಂತ ಹೇಳಿ ಬಸ್ ಟರ್ಮಿನಲ್ ಬರುತ್ತೆ. ಆ ಜಾಗದಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಈ ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಇಬ್ರು ಯುವಕರು ಈ ಬಸ್ ಅಲ್ಲಿ ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ ಪಂತ್ ಬಾಳೆಕುಂದ್ರಿ ಕಡೆಯಿಂದ ಸಿಬಿಟಿಗೆ ಬರೋ ದಾರಿ ಉದ್ದಕ್ಕೂ ಅವರು ಸೀಟ್ ನನಗೆ ಬೇಕು, ಸೀಟ್ ನಿನಗೆ ಬೇಕು ಅಂತ ಹೇಳಿ ಇಬ್ರು ನಡುವೆ ವಾಗ್ವಾದ ಮತ್ತೆ ಗಲಾಟೆ ಆಗಿದೆ. ಆ ಸಮಯದಲ್ಲಿ ಸಿಬಿಟಿಗೆ ಬಂದಿದ್ದ ಸಮಯದಲ್ಲಿ ಅವನಿಗೆ ಚುಚ್ಚಿದ್ದಾರೆ. ಯಾವ ಆಬ್ಜೆಕ್ಟಲ್ಲಿ ಚುಚ್ಚಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಸ್ಪಷ್ಟ ಮಾಹಿತಿ ಇರೋದಿಲ್ಲ. ಪೇಷಂಟ್ ಅನ್ಕಾನ್ಶಿಯಸ್ ಇದ್ದಾರೆ, ಬಟ್ ಅವ್ರಿಗೆ ಟ್ರೀಟ್ಮೆಂಟ್ ನಿರಂತರವಾಗಿ ನಡೀತಾ ಇದೆ. ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳ ಬದಲು ಹರಿತ ಆಯುಧಗಳನ್ನು ತರುತ್ತಿದ್ದಾರೆಂದರೆ ದಿಗ್ಭ್ರಮೆಗೊಳಿಸುವ ವಿಷಯವಾಗಿದೆ. ಗಲಾಟೆಯಲ್ಲಿ ಗಾಯಗೊಂಡ ವಿದ್ಯಾರ್ಥಿಗೆ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಇಮ್ರಾನ್ ಪೀರ್ಜಾದೆ ಹೇಳಿದ್ದಾರೆ. ಹುಡುಗರು ಕಾಲೇಜ್ಗೆ ಬರ್ತಾ ಇದ್ರು ಸಿಬಿಟಿ ಬಸ್ ಸ್ಟ್ಯಾಂಡ್ ಹತ್ರ. ಬರೀ ಒಂದು ಕಿಟಕಿ ಸಂಬಂಧ ಚಾಕುದಿಂದ ಒಂದು ಹುಡುಗರಿಗೆ ಹೊಡೆದಿದ್ದಾರೆ. ಮತ್ತ ಈ ರೀತಿ ಹುಡುಗರು ಕಾಲೇಜಲ್ಲಿ ಪುಸ್ತಕ ತಗೊಂಡ್ ಬರೋದ ಕಾಲದಲ್ಲಿ ಚಾಕು ತಗೊಂಡ್ ಬರ್ತಾ ಇದೆ ಅಂದ್ರೆ ನಮಗೂ ಒಂಥರ ವಿಚಿತ್ರ ಅನ್ಸತ್ತಿದೆ. ಮತ್ತಿದು ಈ ತರ ವಾತಾವರಣಕ್ಕೆ ಪೊಲೀಸರು ಸ್ವಲ್ಪ ಗಂಭೀರವಾಗಿ ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಕಾಲೇಜ್ ಕಂಪಲ್ದಲ್ಲಿ ಅಲ್ಲಿ ಗ್ರೌಂಡ್ದಲ್ಲಿ ಕಾಲೇಜ್ ಹೊರಗಾಗ್ಲಿ ಈ ರೀತಿ ಚಾಕು ತಗೊಂಡ್ ಬಂದು ಜಗಳ ಮಾಡೋದ, ಮರ್ಡರ್ ಮಾಡೋದ ಈ ಚಲೋ ಅಲ್ಲ. ಈಗ ಪಾಪ ಐಸಿದಲ್ಲಿ ಅಡ್ಮಿಟ್ ಇದ್ದಾನ್ರಿ, ಬಹಳ ಕಂಡೀಷನ್ ಸೀರಿಯಸ್ ಇದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ನ್ಯೂಸ್ ಬೆಳಗಾವಿ.